ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಳಿನ ಸ್ಕಂದ ಕಿಚನ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ವರಮಹಾಲಕ್ಷ್ಮಿ ಪೂಜೆಗೆ ಸೀರೆಯನ್ನ ಹುಡ್ಸೋದಕ್ಕೆ ಮುಂಚೆನೆ ಯಾವ ರೀತಿ ಸೀರೆಯನ್ನ ಮಡ್ಚಿ ಇಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಈ ರೀತಿ ನಾವು ಮಡ್ಚಿಟ್ಬಿಟ್ವಿ ಅಂದ್ರೆ ಹಬ್ಬದ ಹಿಂದಿನ ದಿವಸನೇ ಈ ರೀತಿ ಮಡ್ಚಿಟ್ರೆ ಹಬ್ಬದ ಟೈಮಲ್ಲಿ ಇನ್ನೇನ್ ಪೂಜೆ ಟೈಮಲ್ಲಿ ಈ ರೀತಿ ಸೀರೆಯನ್ನ ನೀವು ಉಡ್ಸೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಇಲ್ಲಾಂದ್ರೆ ಹಬ್ಬದ ದಿನನೇ ನರಿಗೆ ಎಲ್ಲ ಮಾಡ್ಕೊಂತ ಕೂತ್ರೆ ಟೈಮು ಸಹ ತುಂಬಾನೇ ಜಾಸ್ತಿ ಆಗುತ್ತೆ. ಸೀರೆಯನ್ನ ಪೂರ್ತಿಯಾಗಿ ಈ ರೀತಿ ಬಿಚ್ಚಿ ಓಪನ್ ಮಾಡಿ ಇಟ್ಕೊಂಡಿದೀನಿ. ನಾವು ಸೀರೆಯನ್ನ ಉಡ್ಬೇಕಾದ್ರೆ ಯಾವ ರೀತಿ ಸೀರೆಯನ್ನ ಪೂರ್ತಿಯಾಗಿ ಈ ರೀತಿ ಬಿಚ್ಚಿರ್ತೀವಿ ನೋಡಿ, ಆ ರೀತಿ ಬಿಚ್ಕೊಂಡು ಸೆರಗಿನ ಭಾಗದಿಂದ ಪೂರ್ತಿಯಾಗಿ ನನ್ನ ಕೈಯಲ್ಲಿ ಒಂದು ಮಾರಷ್ಟು ಸೀರೆಯನ್ನ ಅಳತೆ ಮಾಡಿ ತಗೊಂಡು ಅಲ್ಲಿಗೊಂದು ಪಿನ್ ಅನ್ನ ಹಾಕ್ತಾ ಇದ್ದೀನಿ. ಇದು ಸೆರಗನ್ನ ಮಾಡೋದಕ್ಕೋಸ್ಕರ ಸೆರಗಿನ ಭಾಗದಲ್ಲಿ ಈ ರೀತಿ ನನ್ನ ಕೈಯಿಂದ ಒಂದು ಮಾರಷ್ಟು, ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಸೀರೆಯನ್ನ ಬಿಟ್ಟು ಅಲ್ಲಿಗೆ ಒಂದು ಪಿನ್ ಅನ್ನ ಹಾಕ್ಬೇಕು. ಆಮೇಲೆ ನಾವು ಆ ಸೀರೆಯನ್ನ ಯಾವ ಕಡೆಯಿಂದ ಉಡ್ತೀವಿ ನೋಡಿ, ಆ ಭಾಗದಿಂದ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೋಬೇಕು, ಸೀರೆಗೆ ನಾವು ಪಾಲ್ಸ್ ಹಚ್ಚುತ್ತೀವಲ್ಲ ಆ ಭಾಗವನ್ನ ಕೆಳಗೆ ಮಾಡ್ಬಿಟ್ಟು ಅದನ್ನ ಕೆಳಗಡೆ ಬಿಟ್ಟು ಮೇಲಿನ ಭಾಗ ಏನಿರುತ್ತೆ ನೋಡಿ ಸೀರೆ, ಅಲ್ಲಿಂದ ನಾವು ಈ ರೀತಿ ನರಿಗೆಗಳನ್ನ ಮಾಡ್ಕೋಬೇಕು. ನಿಮ್ಗೆ ಒಂದು 3 ಇಂಚ್ ಬೇಕು ಅಥವಾ 4 ಇಂಚ್ ಬೇಕು, ಎಷ್ಟು ನೋಡ್ಕೊಂಡು ಆ ಸೈಜಿಗೆ ತಕ್ಕಾಗಿ ಈ ರೀತಿ ನಾವು ಪಿನ್ನ ಏನು ಸೆರಗಿನ ಸೈಡಿಗೆ ಹಾಕಿಟ್ಟಿದೀವಿ ನೋಡಿ, ಅದಕ್ಕಿಂತ ಒಂದು ಅಡಿಯಷ್ಟು ದೂರ ಸ್ವಲ್ಪ ಸೀರೆಯನ್ನ ಬಿಟ್ಟು ಅಲ್ಲೇ ತನಕನು ಈ ರೀತಿ ನರಿಗೆಗಳನ್ನ ಮಾಡ್ಕೋಬೇಕು. ನರಿಗೆ ಈ ರೀತಿ ಮಾಡುವಾಗ ಏನಾದ್ರು ಜಾರ್ತಾ ಇದೆ ಅಂದ್ರೆ ಒಂದು 4-5 ನರಿಗೆ ಆದ್ಮೇಲೆ ಈ ತರ ಒಂದು ಬಟ್ಟೆ ಕ್ಲಿಪ್ ಅಥವಾ ಒಂದು ಸೇಫ್ಟಿ ಪಿನ್ ಅನ್ನ ಹಾಕ್ಬಿಟ್ಟು ಆಮೇಲೆ ಮುಂದಿನ ನರಿಗೆಗಳನ್ನ ಕಂಟಿನ್ಯೂ ಮಾಡ್ಬೋದು. ಇದೇ ರೀತಿ ಒಂದು ಚಾಪೆ ಮೇಲೆ ಸೀರೆಯನ್ನ ಹಾಕ್ಬಿಟ್ಟು ಸೇಮ್ ಇದೇ ರೀತಿ ಕೈಯಿಂದ ಸೆರಗು ಸೈಡ್ ಅಲ್ಲಿ ಒಂದು ಮಾರಷ್ಟು ಮೆಜರ್ಮೆಂಟ್ ತಗೊಂಡು ಅಲ್ಲಿಗೆ ಪಿನ್ ಹಾಕ್ಬಿಟ್ಟು ಚಾಪೆ ಮೇಲೂ ಸಹ ಹಾಕ್ಬಿಟ್ಟು ಇದೇ ರೀತಿ ನಡಿಗೆಗಳನ್ನ ಮಾಡ್ಕೋಬಹುದು. ಇವಾಗ ನಾನು ಒಂದು ಪಿನ್ ಹಾಕಿರೋದು ನಾನು ತೋರಿಸ್ತೇನೆ ನೋಡಿ, ಅಲ್ಲೇ ತನಕ ಬಿಟ್ಬಿಟ್ಟು ಅಲ್ಲಿಂದ ಒಂದು ನಮ್ಮ ಕೈಯಲ್ಲಿ ಒಂದು ಅಡಿಯುವಷ್ಟು ಜಾಗನ ಬಿಟ್ಟು ಮುಂದಕ್ಕೆ ನಾನು ಇಲ್ಲಿ ಏನು ನರಿಗೆಗಳನ್ನ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಪೂರ್ತಿಯಾಗಿ ಜೋಡಿಸಿ ಒಂದು ಬಟ್ಟೆ ಕ್ಲಿಪ್ ಅಥವಾ ಒಂದು ಸೀರೆ ಪಿನ್ ಅನ್ನ ಹಾಕೊಳ್ಳಿ. ಪಿನ್ ಆದ್ರೂ ಅಷ್ಟೇ, ಬಟ್ಟೆ ಕ್ಲಿಪ್ ಆದ್ರೂ ಅಷ್ಟೇ, ನೀವು ಬಾರ್ಡ್ರಿಗೆ ಹಾಕ್ಬೇಡಿ. ಬಾರ್ಡ್ರಿಂದ ಮೇಲೆ ಈ ರೀತಿ ಸೀರೆ ಎಲ್ಲಿರುತ್ತೆ ನೋಡಿ ಅಲ್ಲಿಗೆ ಹಾಕೊಳ್ಳಿ. ಅವಾಗ ನಿಮ್ಗೆ ನೀಟಾಗಿ ಫ್ರಿಲ್ಗಳು ಹರಡುತ್ತೆ. ಆಮೇಲೆ ಒಂದು ಟೇಬಲ್ಗಾದ್ರೂ ಅಥವಾ ಈ ರೀತಿ ಯಾರ ಕೈಯಲ್ಲಾದ್ರೂ ಕೊಟ್ಟಿದ್ರಾಯ್ತು ಈ ರೀತಿ ಕೊಟ್ಬಿಟ್ಟು ಎಲ್ಲಾ ನರಿಗೆಗಳನ್ನ ನೀಟಾಗಿ ಈ ರೀತಿ ಜೋಡಿಸ್ಬಿಟ್ಟು ಇಲ್ಲಿಗೂ ಸಹ ಒಂದು ಮಧ್ಯ ಭಾಗಕ್ಕೆ ಬಟ್ಟೆ ಕ್ಲಿಪ್ ಅಥವಾ ಸೀರೆ ಪಿನ್ ಅನ್ನ ಇಲ್ಲಿಗೂ ಸಹ ಹಾಕೊಳ್ಳಿ. ಈ ರೀತಿ ಮಧ್ಯ ಭಾಗಕ್ಕೆ ಕ್ಲಿಪ್ ಅಥವಾ ಒಂದು ಬಟ್ಟೆ ಪಿನ್ ಹಾಕಿದ್ಮೇಲೆ ಇನ್ನೊಂದ್ ಸ್ವಲ್ಪ ಸೀರೆಯನ್ನ ಎತ್ತರವಾಗಾದ್ರೂ ಇಟ್ಕೊಬಹುದು, ಅಥವಾ ನಾನಿಲ್ಲಿ ವಿಡಿಯೋಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಎತ್ತರ ಹಾಕಿ ಇಡ್ಬಿಟ್ಟು ಈ ರೀತಿ ವಿಡಿಯೋ ಮಾಡ್ಕೊಂತಾ ಇದ್ದೀನಿ. ನೀವು ಯಾರ ಕೈಲಾದ್ರೂ ಈ ರೀತಿ ಹಿಡಿಯ ಕೊಟ್ಟಿದ್ರೆ ಕೆಳಗಡೆ ನೀವು ಸ್ವಲ್ಪ ಕೆಳಗಡೆ ಕೂತ್ಬಿಟ್ಟು ಕೆಳಗಿನ ನರಿಗೆಗಳನ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿಗೂ ಅಷ್ಟೇ ಒಂದು ಬಟ್ಟೆ ಕ್ಲಿಪ್ ಅಥವಾ ಆ ಸೀರೆಯ ಪಿನ್ ಅನ್ನ ಹಾಕ್ಬೋದು. ಸೀರೆಯ ಪಿನ್ ಅನ್ನ ಆದಷ್ಟು ಹೊಸ ಸೀರೆ ಆಗಿರುತ್ತೆ ಹಬ್ಬಕ್ಕೆ ತಗೊಳೋದು, ನೀವು ಹೊಸ ಪಿನ್ಗಳನ್ನ ತಗೊಳ್ಳಿ, ಇಲ್ಲಾಂದ್ರೆ ಸೀರೆಗಳು ಸ್ವಲ್ಪ ಡ್ಯಾಮೇಜ್ ಆಗ್ಬಿಡುತ್ತೆ. ಈ ರೀತಿ ಎಲ್ಲಾ ನರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಅಲ್ಲಿಗೂ ಅಷ್ಟೇ ಬಾರ್ಡರ್ ನ ಮೇಲೆ ಹಾಕ್ಬೇಡಿ, ಬಾರ್ಡರ್ ನ ಬಿಟ್ಟು ಸ್ವಲ್ಪ ಹಿಂದೆ ಈ ರೀತಿ ಬಟ್ಟೆ ಕ್ಲಿಪ್ ಅಥವಾ ಪಿನ್ ಅನ್ನ ಹಾಕಿ ಅವಾಗ ನೀಟಾಗಿ ಬಾರ್ಡರ್ ಅಲ್ಲಿರುವ ನರಿಗೆಗಳು ಏನಿರುತ್ತೆ ನೋಡಿ ಅದು ನೀಟಾಗಿ ನಿಮ್ಗೆ ಈ ತರ ಶೇಪ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡೋದಕ್ಕೆ. ಈ ರೀತಿ ಸೀರೆಯನ್ನ ನೀಟಾಗಿ ಫ್ರಿಲ್ ಮಾಡಿ ಇಡ್ಬೇಕು. ಇದೇ ತರ ಫ್ರಿಲ್ ಮಾಡಿ ನೀವು ಯಾವ ಡಿಸೈನ್ ಅಲ್ಲಿ ಬೇಕಾದ್ರೂ ಸೀರೆಯನ್ನ ಹುಡ್ಸ್ಬೋದು. ನಿಮ್ಗೆ ಎಷ್ಟು ತರ ಡಿಸೈನ್ ಅಲ್ಲಾದ್ರೂ ನೀವು ಈ ತರ ನರಿಗೆಗಳನ್ನ ಮಾಡ್ಬಿಟ್ಟು ಹುಡ್ಸ್ಬೋದು. ಇವಾಗ ನಾನು ಸೆರಗು ಸೈಡ್ ಅಲ್ಲಿ ನರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನಾವು ಮೇಲೆ ಬರುವ ನರಿಗೆಯನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಬರುವ ನರಿಗೆ ಎಲ್ಲಿ ಯಾವ ಸೈಡ್ ಆಗಿರ್ಬೇಕು ಅಂದ್ರೆ ಕೆಳಗಡೆ ನಾವು ಪಾಲ್ಸ್ ಹಾಕ್ತಿವಲ್ಲ ಆ ಬಾರ್ಡರ್ ಇಂದ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೀವು ಪಾಲ್ಸ್ ಯಾವ್ದು ಭಾಗದಲ್ಲಿ ಬರುತ್ತೆ ಆ ಭಾಗದ ಆ ಬಾರ್ಡರು ಮೇಲೆ ಬಂದಿರ್ಬೇಕು. ಸೇಮ್ ನಾವು ಯಾವ ರೀತಿ ನಾವು ಸೀರೆ ಉಡ್ಕೋಬೇಕಾರೆ ಈ ನರಿಗೆಗಳನ್ನ ಮಾಡ್ಕೊಂತೀವಿ ನೋಡಿ, ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಸ್ವಲ್ಪ ಇಲ್ಲಾಂದ್ರೆ ಇಲ್ಲಿ ಏನಾದ್ರು ನೀವು ಉಲ್ಟಾ ಮಾಡ್ಕೊಂಡಿದ್ರಿ ಅಂದ್ರೆ ಸೀರೆ ಉಡ್ಸ್ಬೇಕಾರೆ ನೀವು ಸೆರಗು ಸೈಡ್ ಅಲ್ಲಿ ಹಾಕ್ಬೇಕಾರೆ ಪೂರ್ತಿ ಉಲ್ಟಾ ಆಗ್ಬಿಡುತ್ತೆ. ಇವಾಗ ನೋಡಿ ಆ ರೀತಿ ನರಿಗೆಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಬಟ್ಟೆ ಕ್ಲಿಪ್ ಅಥವಾ ಪಿನ್ ಹಾಕ್ಬೋದು, ಅಥವಾ ಇದನ್ನು ಅಷ್ಟೇ ಯಾರ ಕೈಯಲ್ಲಾದ್ರೂ ಕೊಟ್ಟು ಮಾಡ್ಕೋಬಹುದು. ಈ ರೀತಿ ನಾನಿಲ್ಲಿ ಒಂದು ಟೇಬಲ್ಗೆ ಒಂದು ಬಟ್ಟೆ ಕ್ಲಿಪ್ ಅನ್ನ ಹಾಕ್ಬಿಟ್ಟು ಮಿಕ್ಕಿರುವ ನರಿಗೆಗಳನ್ನ ಸೇಮ್ ಹಾಗೆ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿಗೂ ಅಷ್ಟೇ ಒಂದು ಪಿನ್ ಅನ್ನ ಹಾಕ್ತೀನಿ. ಪಿನ್ ಅನ್ನ ನೀವು ಮೇಲೆ ಹಾಕ್ಬಿಡಿ, ಈ ಬಾರ್ಡರ್ ಏನಿದೆ ಮೇಲ್ಭಾಗ ಅದರ ಕೆಳಗಿಂದ ಪಿನ್ಗಳನ್ನ ಹಾಕೊಳ್ಳಿ. ಆಮೇಲೆ ಮಿಕ್ಕಿರುವಂತ ಏನ್ ನರಿಗೆ ಇದೆ ನೋಡಿ ಒಂದ್ ಹತ್ರ ನಾವು ನೀಟಾಗಿ ನರಿಗೆ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿರೋ ನರಿಗೆ ಎಲ್ಲ ಸೇಮ್ ಆಗಿ ಸಿಗುತ್ತೆ.
ಈ ರೀತಿ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಪಿನ್ ಅನ್ನು ಅಷ್ಟೇ ಕೆಳಗಿಂದ ಹಾಕ್ಬಿಟ್ಟು ನೀಟಾಗಿ ಜೋಡಿಸಿ ಇಟ್ಕೊಳ್ಳಿ. ಇವಾಗ ನಾನು ಆಲ್ಮೋಸ್ಟ್ ನಾನು ಎಲ್ಲಿ ಪಿನ್ ಹಾಕಿದ್ದೆ ನೋಡಿ ಫ್ರೆಂಡ್ಸ್, ಅಲ್ಲೇ ತನಕ ಲಾಸ್ಟ್ ತೋರಿಸ್ತಾ ಇದೀನಿ ನೋಡಿ, ನನ್ನ ಕೈಯಲ್ಲಿ ತೋರಿಸ್ತಾ ಇದೀನಿ ಕೈಯಿಂದ. ಇವಾಗ ಪಿನ್ ನಾನು ಹಾಕಿದ್ದೆ ನೋಡಿ, ಅಲ್ಲಿ ಇವಾಗ ಎಂಡ್ ಮಾಡ್ತಾ ಇದೀನಿ. ಅದೇ ಪಿನ್ ಅನ್ನ ಬಿಚ್ಚಿಬಿಟ್ಟು ಲಾಸ್ಟ್ ಪಿನ್ ಅನ್ನು ಸಹ ನಾನು ಸೆರಗಿನ ಭಾಗದಲ್ಲಿ ಅದನ್ನೇ ಬಿಚ್ಚಿ ಹಾಕ್ತಾ ಇದೀನಿ. ಇಷ್ಟು ಈ ಕಡೆ ಇಷ್ಟೇ ಮಾಡ್ಕೊಂಡಿರೋದು. ಮತ್ತೆ ಆ ಕಡೆ ಮಧ್ಯೆ ಸೀರೆಯಲ್ಲಿ ಏನು ನಾನು ಮಾಡಿದ್ದೆ ನೋಡಿ, ಅಲ್ಲಿಂದ ಮತ್ತೆ ಈ ಸೆರಗು ಸೆರಗ್ ಭಾಗದಲ್ಲಿ ಮಾಡಿರುವಂತ ನರಿಗೆಗಳಿಂದ ನೋಡಿ ಇಷ್ಟು ಗ್ಯಾಪ್ ಅನ್ನ ನಾವು ಬಿಟ್ಟಿರ್ಬೇಕು. ಯಾಕೆಂದ್ರೆ ನಾವು ಸೀರೆಯನ್ನ ಉಡಿಸುವಾಗ ಬಿಂದಿಗೆಯ ಹಿಂದೆ ಆಗ್ಲಿ ಅಥವಾ ಪಾತ್ರೆ ಹಿಟ್ಟಾಗ್ಲಿ ನಾವು ಹಾಕ್ಬೇಕಾದ್ರೆ ಹಿಂದೆಗಡೆ ಸ್ವಲ್ಪ ಎಕ್ಸ್ಟ್ರಾ ಸೀರೆ ನಮಗೆ ಬೇಕಾಗುತ್ತೆ. ಈ ರೀತಿ ಒಂದು ಟೇಬಲ್ ಮೇಲೆ ಅಥವಾ ಒಂದು ಕೆಳಗಡೆ ಒಂದು ಚಾಪೆ ಮೇಲಾದ್ರೂ ಹಾಕ್ಬಿಟ್ಟು ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಬಿಟ್ಟು ನೀಟಾಗಿ ಒಂದು ಕವರ್ಗಾದ್ರೂ ಆಯ್ತು ಅಥವಾ ಹ್ಯಾಂಗರ್ ಅಲ್ಲಾದ್ರೂ ಆಯ್ತು ಹಾಕ್ಬಿಟ್ಟು ನೀವು 2-3 ದಿವಸ ಮುಂಚೆನೆ ಈ ರೀತಿ ನೀಟಾಗಿ ಮರ್ಚಿಟ್ಬಿಟ್ರೆ ನಿಮಗೆ ಹಬ್ಬದ ದಿನ ಸೀರೆ ಉಡ್ಸೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ವರಮಹಾಲಕ್ಷ್ಮಿ ವಿಡಿಯೋಗಳು ಬರುತ್ತೆ, ತಪ್ಪದೆ ವಾಚ್ ಮಾಡಿ.